ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಬೆಳಗಿನ ತಿಂಡಿಗೆ ಮಾಡ್ಬೋದು. ಇದು ಗಡಿಬಿಡಿ ಆಗೋದಕ್ಕೆ, ಲೇಟ್ ಆಗೋದಕ್ಕೆ ಇದನ್ನು ಬೇಗ ಮಾಡ್ಬೋದು. ನೀವು ಸುಲಭವಾಗಿ ಮಾಡ್ಬೋದು. ಅಕ್ಕಿ ನೆನೆ ಹಾಕೋದು ಮರೆತರೆ ಎಲ್ಲ ಆರಾಮವಾಗಿ ಮಾಡ್ಕೋಬೋದು ಸುಲಭವಾಗಿ. ಸಾಯಂಕಾಲ ತಿಂಡಿಗೆ ಬೇಕು ಅಂದ್ರೂ ಇದನ್ನು ಮಾಡ್ಕೋಬೋದು. ಇದು ರವೆಯಿಂದ ಮಾಡಿರೋದು. ರವೆ ಅಪ್ಪ ಅಂತ ಹೇಳ್ತೀವಿ ನಾವು. ರವೆ ಪಡ್ಡು ತುಂಬ ರುಚಿಯಾಗಿರುತ್ತೆ. ತುಂಬ ಸುಲಭವಾಗಿಯೂ ಮಾಡುವಂಥದ್ದು, ಚೆನ್ನಾಗಿರುತ್ತೆ. ಬೇಗ ಆಗುವಂತಹ ತಿಂಡಿ. ಹೆಂಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಒಂದು ಪಾತ್ರೆಯಲ್ಲಿ 2 ಕಪ್ನಷ್ಟು ರವೆ ತಗೊಂಡಿದ್ದೀನಿ. ಇದು ಮೀಡಿಯಮ್ ರವೆ, ಅಂದರೆ ಬಾಂಬೆ ರವೆ ಅಂತ ಹೇಳ್ತೀವಲ್ವ, ಉಪ್ಪಿಟ್ಟು ರವೆ. ನಾರ್ಮಲಾಗಿ ನಾವು ಉಪಯೋಗಿಸೋದು ಯಾವಾಗಲೂ ಅದನ್ನೇ ತಗೊಂಡಿದ್ದೀನಿ. 2 ಕಪ್ನಷ್ಟು ತಗೊಂಡಿದ್ದೀನಿ ಈ ಕಪ್ಪಲ್ಲಿ. ಇದಕ್ಕೆ 1 ಕಪ್ನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ನಾರ್ಮಲ್ ಆಗಿರೋಂಥ, ಅಂದರೆ ಹೆಚ್ಚು ಹುಳಿ ಬೇಕು ಅಂತಿಲ್ಲ, ನಾರ್ಮಲ್ ಸಪ್ಪೆ ಮೊಸರನ್ನೇ ಹಾಕ್ಕೋಬೋದು. ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಸರಿ. ಎಲ್ಲ ಎಷ್ಟು ಬೇಕಾಗತ್ತೆ ನೀರು ಅಂತ ಅಂದಾಜಾಗತ್ತೆ. ಇದೀಗ ನೀರು ಸಾಕಾಗಲ್ಲಲ್ಲ, ಅದಕ್ಕೆ ಮೇಲಿಂದ ಒಂದು ಅರ್ಧ ಕಪ್ ಫಸ್ಟ್ 1 ಕಪ್ನಷ್ಟು ಫಸ್ಟ್ ಹಾಕ್ಕೊಂಡಿದ್ದೀನಿ. ಎಷ್ಟಾಗತ್ತೆ ನೋಡೋಣ. ಸ್ವಲ್ಪನೇ ಹಾಕ್ಕೊಂಡು ನೋಡಿ. ನೆನೆಯುವಷ್ಟು ಆದರೆ ಈಗ ಅಷ್ಟು ಸಾಕು. ಮತ್ತೆ ಬೇಕು ಅಂದರೆ ಮತ್ತೆ ನೀರು ಸೇರಿಸ್ಕೊಳ್ಳೋಣ. ಈಗ ನೆನೆಸ್ಕೊಳ್ಳೋಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಗಂಟುಗಳಾಗದಂಗೆ ಸ್ವಲ್ಪ ಕೈಯಲ್ಲಿ ತಿರುವಿ ಮಿಕ್ಸ್ ಮಾಡ್ಕೊಳ್ಳಿ, ಗಂಟಾಗಬಾರ್ದು. ಇದನ್ನು ಈ ಥರ ಮಾಡಿ ಮುಚ್ಚಿ ಇಟ್ಟಿರಿ ಒಂದು 10 ನಿಮಿಷ ನೆನೆಯೋಕ್ಕೆ. ಅದು ನೆನೆಯುವಷ್ಟು ಹೊತ್ತಲ್ಲಿ ಇಲ್ಲಿ ನಾನು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಹೆಚ್ಚಿ ಇಟ್ಟಿದ್ದೀನಿ. ಒಂದರಷ್ಟು ಹಸಿಮೆಣಸು, ಒಂದು ಚಿಕ್ಕ ಈರುಳ್ಳಿ, 1 ಇಂಚಿನಷ್ಟು ಶುಂಠಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟು ಹೆಚ್ಚಿಟ್ಟಿದ್ದೀನಿ. ನೀವು ಬೇಕು ಅಂದರೆ ಕರಿಬೇವನ್ನು ಹಾಕ್ಕೋಬೋದು. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಇಲ್ಲಿಗ ಸೇರಿಸ್ಕೊಳ್ತಾ ಇದ್ದೀನಿ. ಖಾರ ಬೇಕಾದಂಗೆ ಹೆಚ್ಚು ಕಡಿಮೆ ಮಾಡ್ಬೋದು. ನೀವು ಬೇಕು ಅಂದರೆ ಹಸಿಮೆಣಸಿನ್ಕಾಯಿ ಹೆಚ್ಚು ಹಾಕ್ಕೋಬೋದು. ನಾನು ಇಷ್ಟೇ ಹಾಕ್ಕೊಂಡಿದ್ದೀನಿ, ಒಂದಷ್ಟೇ ಹಾಕ್ಕೊಂಡಿರೋದು. ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಸಬ್ಸಿಗೆ ಸೊಪ್ಪಿದ್ರೆ ಅದು ಚೆನ್ನಾಗಿರುತ್ತೆ, ಅದನ್ನು ಹಾಕ್ಕೋಬೋದು ನೀವು. ಚೆನ್ನಾಗಿ ಕಾಣಿಸುತ್ತೆ, ಅಂದರೆ ರುಚಿಯಾಗತ್ತೆ, ಚೆನ್ನಾಗಿ ರುಚಿಯಾಗತ್ತೆ. ಸಬ್ಸಿಗೆ ಸೊಪ್ಪಿನ ಪರಿಮಳ ಇರುತ್ತಲ್ವ, ಅದು ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಸಾಕಾಗಿಲ್ಲ ಅಂದರೆ ಸ್ವಲ್ಪ ಹಾಕ್ಕೋಬೋದು. ಈಗ ನೀರು ಗಟ್ಟಿ ಇತ್ತಲ್ವ, ಅದಕ್ಕೆ ಸ್ವಲ್ಪ ಒಂದು ಅರ್ಧ ಕಪ್ನಷ್ಟು ಹಾಕಿ ನೋಡ್ತಾ ಇದ್ದೀನಿ. ಆಮೇಲೆ ಬೇಕಾದಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೇಕಾದಂಗೆ ಸ್ವಲ್ಪನೇ ಹಾಕ್ಕೊಳ್ಳಿ. ಒಂದೇ ಸಾರಿಗೆ ಹಾಕಿದರೆ ನೀರು ಹೆಚ್ಚಾಗಿ ಬಿಡುತ್ತೆ, ಅಂದಾಜು ಸಿಗೋಲ್ಲ ನಮಗೆ. ಅದಕ್ಕೋಸ್ಕರ ಸ್ವಲ್ಪ ಹೆಚ್ಚು ನೋಡ್ಕೊಂಡು ಹಾಕಿ. ಇದಕ್ಕಿಂತ ಸ್ವಲ್ಪ ಹೆಚ್ಚು ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪ ನೀರು ಮಾಡ್ಕೊಳ್ತಾ ಇದ್ದೀನಿ. ದೋಸೆಗಿಂತ ಸ್ವಲ್ಪ ದಪ್ಪ ಇರಲಿ, ಯಾಕಂದರೆ ಅಪ್ಪ ಮಾಡೋದಲ್ವ ನಾವು, ಇದರಲ್ಲಿ ಪಡ್ಡು ಮಾಡೋದಲ್ವ, ಪಡ್ಡು ಪಾತ್ರೆಯಲ್ಲಿ ಪಡ್ಡಿನ ಹಿಂಚಿರುತ್ತಲ್ವ, ಅದರಲ್ಲಿ ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ. ಎಲ್ಲೂ ಗಂಟುಗಳಿರಬಾರ್ದು, ಗಂಟುಗಳಿದ್ರೆ ಚೆನ್ನಾಗಿರಲ್ಲ. ಈ ಥರ ಪೂರ್ತಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ನೆಂದಿದೆ ರವೆ ಎಲ್ಲ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಉಪ್ಪು, 1/4 ಚಮಚದಷ್ಟು ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಇನ್ಸ್ಟಂಟ್ ಆಗಿರೋದ್ರಿಂದ, ಕೂಡಲೇ ಮಾಡೋದಾದ್ರಿಂದ 1/4 ಚಮಚದಷ್ಟು ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಟಿರೋ, ಒಂದು 10 ನಿಮಿಷ. ಅಷ್ಟರಲ್ಲಿ ನಮಗೆ ಚಟ್ನಿ ಏನಾದರೂ ಮಾಡೋದಿದ್ರೆ ಮಾಡ್ಬೋದು. ನಾನೀಗ ಇದರಲ್ಲಿ ತೋರಿಸಿಲ್ಲ. ಚಟ್ನಿ ಮಾಡೋದಾದರೆ ಮಾಡ್ಕೋಬೋದು ನೀವು. ಒಂಥರ ಒಂದು 10 ನಿಮಿಷ ಮುಚ್ಚಿಡಿ. ಅಷ್ಟರಲ್ಲಿ ನಮಗೆ ಚಟ್ನಿ ಎಲ್ಲ ಆಗಿರುತ್ತೆ. ಆಮೇಲೆ ಈ ಥರ ಹೆಂಚು ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ಬಿಸಿಯಾದಾಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕಾಗತ್ತೆ, ಯಾಕಂದರೆ ಒಣ ಇರುತ್ತಲ್ವ, ಏಳಲ್ಲ. ಇಲ್ಲಾಂದರೆ ತುಂಬ ಕಡಿಮೆ ಅಲ್ಲ, ಒಂದು 1/4 ಚಮಚ ಎಣ್ಣೆ ಬೇಕು ಒಂದೊಂದು ಇದರ ಗುಳಿಯಲ್ಲೂ ಕೂಡ. ಈ ಥರ ಎಲ್ಲದಕ್ಕೂ ಹಾಕ್ಕೊಳ್ಳಿ. ಹೆಂಚು ಚೆನ್ನಾಗಿ ಬಿಸಿಯಾಗಿರಬೇಕು. ಇದರಲ್ಲಿ ಸಮಸ್ಯೆ ಏನು ಅಂದರೆ, ಈ ಥರದ ಹೆಂಚಿಂದಲ್ಲಿ ಅಥವಾ ಇದರಲ್ಲಿ ಸ್ಟೌವಲ್ಲಿ ಫುಲ್ ಒಂದೇ ರೀತಿ ಬೆಂಕಿ ಬರಲ್ಲ. ಹೈ ಫ್ಲೇಮಲ್ಲಿ ಇಟ್ಟರೆ ಮಾತ್ರ ಸೈಡ್ವರೆಗೂ ಚೆನ್ನಾಗಿ ಬರುತ್ತೆ. ಆವಾಗ ಮಿಡ್ಲಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ಬಿಸಿ, ಇದು ಸೀದು ಹೋದಂಗೆ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸಿಮ್ಮಲ್ಲಿ ಇಡಬೇಕಾಗತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರಿ. ಸಿಮ್ ಅಲ್ಲ, ಮೀಡಿಯಮ್ ಫ್ಲೇಮಲ್ಲಿ. ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಸೈಡ್ವರೆಗೂ ಅದು
ಬೆಂಕಿ ತಗಲಲ್ಲ, ಒಂದೇ ರೀತಿ ಬರಲ್ಲ, ಮಧ್ಯದಲ್ಲಿ ಹೆಚ್ಚು ಸೈಡಲ್ಲಿ ಕಡಿಮೆ ಬರುತ್ತೆ ಸ್ಟೌವಲ್ಲಿ. ಆದರೂ ಅಡ್ಜಸ್ಟ್ ಆಗುತ್ತೆ. ಕಬ್ಬಿಣದ್ದು ಹೆಂಚು. ನೀವು ನಾನ್ ಸ್ಟಿಕ್ ಮಾಡೋದಾದ್ರೆ ಮಾಡ್ಕೋಬೋದು ನಾನ್ ಸ್ಟಿಕ್ಕಲ್ಲಿ. ಈಗ ದೋಸೆ ಈ ಹಿಟ್ಟಿದೆಯಲ್ವ, ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದೊಂದೇ. ಇದಕ್ಕೆ ತುಂಬ ಹಾಕ್ಕೋಬೇಡಿ, ಅದು ಸ್ವಲ್ಪ ಉಬ್ಬುತ್ತೆ. ಈಗ ಅಡುಗೆ ಸೋಡಾ ಎಲ್ಲ ಹಾಕಿದ್ದೀವಿ, ಮೊಸರು ಹಾಕಿದ್ದೀವಿ ಅಲ್ವಾ, ಸ್ವಲ್ಪ ಉಬ್ಬುತ್ತೆ. ಅದು ತುಂಬ ಉಬ್ಬಲ್ಲ, ಉದ್ದಿನ ಹಿಟ್ಟಿನಷ್ಟು, ಆದರೆ ಉಬ್ಬುತ್ತೆ, ಚೆನ್ನಾಗಿ ಆಗುತ್ತೆ. ಚೆನ್ನಾಗಿ ಬಿಸಿಯಾಗಿರಲಿ ಹೆಂಚು, ಇಲ್ಲಾಂದರೆ ಚೆನ್ನಾಗಿ ಆಗಲ್ಲ ಪಡ್ಡು. ಈ ಥರ ಎಲ್ಲದಕ್ಕೂ ಹಾಕ್ಕೊಳ್ಳಿ, ಫುಲ್ ಆಗೋಷ್ಟು. ತುಂಬ ಜಾಸ್ತಿ ಅಲ್ಲ, ಮೀಡಿಯಮ್ ಆಗಿ. ಇದನ್ನು ಪ್ಲೇಟಲ್ಲಿ ಮುಚ್ಚಿ, ಪ್ಲೇಟ ಏನು ಮುಚ್ಚೋದಿದ್ರದ್ದು, ನಾನು ದೋಸೆಯ ಮುಚ್ಚುವ ಇದನ್ನು ಮುಚ್ಚಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ತೆಗೆದು ನೋಡಿ, ಈ ಥರ ಆಗಿರುತ್ತೆ. ಮೇಲಿನ ಹಸಿ ಅಂಶ ಎಲ್ಲ ಹೋಗಿರುತ್ತೆ ನೋಡಿ. ಮಿಡ್ಲಲ್ಲಿ ಬೇಗ ಆಗುತ್ತೆ, ಸೈಡಲ್ಲಿ ಆಗಲ್ಲ. ಮಿಡ್ಲಿಂದ ಒಂದು ಸ್ಪೂನ್ ತಗೊಂಡು ಸೈಡೆಲ್ಲ ಬಿಡಿಸ್ಕೊಳ್ಳಿ ಫಸ್ಟು. ಪ್ರತಿಯೊಂದು ಇದರದ್ದು ಸೈಡ್ ಬಿಡಿಸ್ಕೊಂಡು ಆಮೇಲೆ 2 ಸ್ಪೂನ್ ಆಧಾರದಲ್ಲಿ ಅದನ್ನು ತಿರುವಿ ಹಾಕಿ. 2 ಸ್ಪೂನನ್ನು ತಗೊಂಡು ಈ ಥರ ತಿರುವಿ ಹಾಕಿ. ಎಲ್ಲವನ್ನು ಅದೇ ರೀತಿ ಮಾಡ್ಕೊಳ್ಳಿ ನೋಡಿ. ಮಧ್ಯದಲ್ಲಿ ಬಿಸಿ ಸ್ವಲ್ಪ ಜಾಸ್ತಿ ಆಗಿದೆ, ಅದು ಅದಕ್ಕೆ ಕಪ್ಪು ಬರುತ್ತೆ. ಸೈಡಲ್ಲಿ ಚೆನ್ನಾಗಿರುತ್ತೆ ನೋಡಿ, ಇದು ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಏಳುತ್ತೆ. ಸ್ವಲ್ಪ ನಿಧಾನ ಮಾಡ್ಕೋಬೇಕಷ್ಟೆ, ಸೈಡೆಲ್ಲ ಬಿಡಿಸ್ಕೊಂಡು ಆಮೇಲೆ ಎಬ್ಬಿಸಬೇಕು. ಈ ಥರ ಒಂದೊಂದೇ ಎಲ್ಲವನ್ನು ತಿರುಗಿಸಿ ಹಾಕ್ಕೊಳ್ಳಿ ನೋಡಿ. ಸೈಡಿಗೆ ಬೆಂಕಿ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ನಿಧಾನ ಆಗುತ್ತೆ, ಮಿಡ್ಲಲ್ಲಿ ಜಾಸ್ತಿ, ಸೈಡಿಗೆ ಬರಲ್ಲ. ಮತ್ತು ಅದು ಸ್ಟೌವಲ್ಲಿ ಕೂತ್ಕೊಳ್ಳಲ್ಲ, ಹೀಗೆ ತೆಗೆಯುವಾಗ ಟಕ್ ಅಂತ ಬೀಳುತ್ತೆ ಸ್ಟವ್ವಿನ ಮೇಲೆ, ಬ್ಯಾಲೆನ್ಸ್ ಬರಲ್ಲ. ಯಾಕಂದರೆ ಅದು ಹೋಲ್ ಇರೋದು ಬ್ಯಾಕ್ ಸೈಡಲ್ಲಿ ಉಬ್ಬು ಇರುತ್ತಲ್ವ, ಅದರಿಂದ ಸ್ಟವ್ವಲ್ಲಿ ಚೆನ್ನಾಗಿ ನಿಂತ್ಕೊಳ್ಳಲ್ಲ. ಅದು ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕಾಗತ್ತೆ. ನಿಮ್ಮಲ್ಲಿ ಯಾವ ರೀತಿ ಇದೆ ಅಂತ ನಿಮಗೆ ಕಮೆಂಟಲ್ಲಿ ತಿಳಿಸಿ. ನಿಮ್ಮಲ್ಲಿರೋದು ಇದೇ ಥರ ಆಗುತ್ತಾ ಅಂತ ನೋಡಿ. ಈ ಥರ ತಿರುವಿ ಹಾಕಿ ಮತ್ತೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ, ತಿರುವಿ ಹಾಕಿ, ದಪ್ಪ ಇದೆಯಲ್ವ ಅದರಿಂದ. ಆಮೇಲೆ ಒಂದೊಂದು ತೆಗೀರಿ, 2 ಸ್ಪೂನ್ಗಳ ಸಹಾಯದಿಂದ ತೆಗೀರಿ. ಚೆನ್ನಾಗಿ ಬರುತ್ತೆ ಆವಾಗ ನೋಡಿ. ಈ ಥರ ಚೆನ್ನಾಗಿ ಬರುತ್ತೆ, ಬೆಂದಿರುತ್ತೆ, 2 ಕಡೆಯೂ ಚೆನ್ನಾಗಿ ಬೆಂದಿರುತ್ತೆ ನೋಡಿ. ಬೆಂದಿದ್ದು ಕಡಿಮೆ ಇದ್ದರೆ ಮಿಡ್ಲಿಗೆ ಹಾಕ್ಕೊಳ್ಳಿ, ಎಲ್ಲಿ ಬೆಂಕಿ ಜಾಸ್ತಿ ಬರುತ್ತೆ ಅಲ್ಲಿ ಹಾಕ್ಕೊಂಡ್ರೆ ಸರಿ ಆಗುತ್ತೆ. ನಾನು ಅದೇ ಮಾಡಿರೋದು, ಸೈಡಿಂದ ಬರೋದಾದರೆ ಸರಿ, ಇಲ್ಲಾಂದರೆ ಬೆಂದಿಲ್ಲ ಅಂದರೆ ಸ್ವಲ್ಪ ಹೊತ್ತು ಇಟ್ಟು ಆಮೇಲೆ ತೆಗಿಬೋದು ನೋಡಿ. ಆಗಿರೋದು ಸ್ವಲ್ಪ ಕಡಿಮೆ ಇದೆ, ಅದನ್ನು ಅಲ್ಲೇ ಬಿಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಮೂಲೆಗೆ ಸ್ವಲ್ಪ ಕಡಿಮೆನೇ ಬರೋದು ನೋಡಿ. ಇದು ಸಹ ಅಷ್ಟೇ, ಸ್ವಲ್ಪ ಉಳ್ಕೊಂಡಿದೆ ನೋಡಿ, ಹಸಿ ಇರೋದ್ರಿಂದ. ಈ ಥರ ತೆಗಿಬೇಕು. ಮಿಡ್ಲಲ್ಲಿ ಹಾಕ್ಕೊಂಡ್ರೆ ಜಾಸ್ತಿ ಬಿಸಿ ಆಗುತ್ತದು ಆವಾಗ. ಈ ಥರ ಎಲ್ಲವನ್ನು ತೆಗೀರಿ, ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ಕೊತ್ತಂಬರಿ ಸೊಪ್ಪು, ಹಸಿಮೆಣಸು ಇದರೆಲ್ಲ ಪರಿಮಳದಿಂದ ರುಚಿಯಾಗಿರುತ್ತೆ. ಚಟ್ನಿ ಜೊತೆ, ಸಾಂಬಾರು ಜೊತೆ ಸೇರಿಸ್ಕೊಂಡು ನೀವು ತಿನ್ಬೋದು. ಸಬ್ಸಿಗೆ ಸೊಪ್ಪು ಹಾಕಿದರೆ ಅದರ ಪರಿಮಳನೂ ಚೆನ್ನಾಗಿರುತ್ತೆ, ಅದು ಚೆನ್ನಾಗಿ ಆಗುತ್ತೆ. ಈ ಥರ ಮತ್ತೆ ಎಣ್ಣೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಎಣ್ಣೆ ಎಲ್ಲ ಹಿಂಗೆ ಹೋಗಿರುತ್ತೆ ಫಸ್ಟ್ ಟೈಮಲ್ಲಿ, ಅದನ್ನು ಮತ್ತೆ ಎಣ್ಣೆ ಸೇರಿಸ್ಕೊಳ್ಳಿ. ಮತ್ತೆ ಈ ಥರ ಹಿಟ್ಟು ಹಾಕ್ಕೊಳ್ಳಿ, ಮುಚ್ಚಿಡಿ, ಮತ್ತೆ ತೆಗೀರಿ. ಇದೇ ಥರ ಮಾಡ್ತಾ ಹೋಗಿ ಹಿಟ್ಟೆಲ್ಲ ಮುಗಿಯೋವರೆಗೂ. ತುಂಬ ಚೆನ್ನಾಗಿ ಬಂದಿದೆ ಇದು, ಪೂರ್ತಿಯಾಗಿ ರೌಂಡಾಗಿ. ಮಿಡ್ಲಲ್ಲೂ ಎದ್ದು ಬಂದಿದೆ, ಚೆನ್ನಾಗಿ ತುಂಬಿ ಬಂದಿದೆ, ರುಚಿಯಾಗಿರುತ್ತೆ. ಚಟ್ನಿ ಜೊತೆ, ಸಾಂಬಾರು ಜೊತೆ ಚೆನ್ನಾಗಿರುತ್ತೆ. ಬೆಳಗಿನ ತಿಂಡಿಗೆ ಹೊಟ್ಟೆ ತುಂಬ ಆಗುತ್ತೆ. ನೀವು ಮಾಡಿ ನೋಡಿ, ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಅಥವಾ ಇದು ಹೆಂಗೆ ಅನ್ನಿಸ್ತು ಅಂತ, ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.